ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು, ರಾಜ್ಯದಲ್ಲಿ ರೈತರ ವಿರೋಧಿ, ಬಡವರ ವಿರೋಧಿ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಬಹಳ ಪ್ರಮುಖವಾಗಿ ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರ, ರೈತ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಿಯಲ್ ಎಸ್ಟೇಟ್ ಆದ್ಯತೆ ಆಗಿದೆ ವಿನಃ ರೈತರ ಆದ್ಯತೆ ಇಲ್ಲ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹಿಂದೆ ನೀರಾವರಿ ಸಚಿವರಾಗಿದ್ರು. ಬೃಹತ್ ನೀರಾವರಿ ಸಚಿವರಾಗಿದ್ದಾಗ ಇದೇ ಹೊಸಪೇಟೆಯ ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ಗಳು ರಿಪೇರಿ ಮಾಡಬೇಕು ಅಂತ ಹೇಳಿದಾಗ ಸರಿಸುಮಾರು 24 ತಿಂಗಳುಗಳು ಬೇಕಾಯಿತು ಕ್ರಸ್ಟ್ ಗೇಟ್ ಅನ್ನ ರಿಪೇರಿ ಮಾಡಿಸೋದಕ್ಕೆ. ಇದರ ಪರಿಣಾಮ ರೈತರು ಎರಡನೇ ಬೆಳೆಯನ್ನ ಬೆಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ರೈತರಿಗೆ ತೊಂದರೆ ಆಯಿತು, ನಷ್ಟ ಆಯಿತು. ಅದೇ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ 24 ಗಂಟೆಗಳಲ್ಲಿ ಬಿಡದಿ ಸ್ಯಾಟಲೈಟ್ ಟೌನ್ಶಿಪ್ ಬಗ್ಗೆ ಆದೇಶವನ್ನು ಮಾಡ್ತಾರೆ, ತಲೆ ಕೆಡಿಸ್ಕೊಳ್ತಾರೆ. ಬಿಡದಿ ಸುತ್ತಮುತ್ತಲ ಗ್ರಾಮದ ರೈತರು, ಏನು ಫಲವತ್ತಾಗಿರ್ತಕ್ಕಂಥ ರೈತರು ಭೂಮಿಯನ್ನ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರು ಸತತವಾಗಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಹಿಳೆಯರು ಪರ್ಕೆ ತೆಗೆದುಕೊಂಡು ಅಧಿಕಾರಿ ಬೆನ್ನಟ್ಟತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಕಾರಣ ಯಾರು? ಇದೇ ಕಾಂಗ್ರೆಸ್ ಸರ್ಕಾರ, ರೈತ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗಳು. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ರೈತರ ಮೇಲೆ ದಬ್ಬಾಳಿಕೆ ಮಾಡೋದನ್ನ ನಿಲ್ಲಿಸಿ, ರೈತರ ಜೀವನದ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದನ್ನ ನಿಲ್ಲಿಸಬೇಕು. ರೈತರ ಜಮೀನುಗಳ ಮೇಲೆ ಬುಲ್ಡೋಸ್ ಮಾಡ್ತಕ್ಕಂಥದ್ದನ್ನ ತತ್ಕ್ಷಣ ನಿಲ್ಲಿಸಬೇಕು. ನೀವು ರಿಯಲ್ ಎಸ್ಟೇಟ್ ಅವರ ಪರವಾಗಲ್ಲ, ರೈತರ ಪರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಏನು ಮೊನ್ನೆ ದಿನ ರೈತರು ಹೋರಾಟವನ್ನ ಮಾಡ್ತಾ ಇದ್ದಂತ ರೈತರ ಮೇಲೆ, ಪ್ರಾಮಾಣಿಕವಾಗಿ ರೈತರ ಧ್ವನಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಂತ ರೈತರ ಸಂಘಟನೆ ಮೇಲೆ, ರೈತರ ಮೇಲೆ ಇವತ್ತು ಪ್ರಕರಣಗಳನ್ನ ದಾಖಲು ಮಾಡಿದ್ದೀರಿ. ಪ್ರಕರಣಗಳನ್ನ ತತ್ಕ್ಷಣ ಹಿಂಪಡೆಯಬೇಕು. ರೈತರ ವಿರುದ್ಧ FIR ಅನ್ನ ರಿಜಿಸ್ಟರ್ ಮಾಡಿ ದಬ್ಬಾಳಿಕೆಯನ್ನು ಮಾಡೋದಕ್ಕೆ ಹೊರಟಿದ್ದ ರಾಜ್ಯ ಸರ್ಕಾರ, ಅದನ್ನ ನಿಲ್ಲಿಸಬೇಕು ಅನ್ನುವ ಆಗ್ರಹವನ್ನ ನಾನು ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ನಾಡಿದ್ದು 17ನೇ ತಾರೀಕು ಶುಕ್ರವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭಾಜಪದ ಎಲ್ಲ ಶಾಸಕರು, ಸಂಸದರು, ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರೊಂದಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶುಕ್ರವಾರ 17ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಧರಣಿಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಮ್ಮ ಧರಣಿಯ ಉದ್ದೇಶ, ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೇವೆ, ಪ್ರಕರಣಗಳನ್ನು
ರೈತರ ವಿರುದ್ಧ ಏನು ಪ್ರಕರಣಗಳನ್ನು ದಾಖಲು ಮಾಡಿದ್ದೀರಿ, ದೌರ್ಜನ್ಯ ಮಾಡ್ತಾ ಇದ್ದೀರಿ, ಆ ಪ್ರಕರಣಗಳನ್ನು ಹಿಂಪಡಿಬೇಕು. ಮತ್ತೆ ಬಿಡದಿ ಟೌನ್ಶಿಪ್ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಕೈ ಬಿಡಬೇಕು, ಟೌನ್ಶಿಪ್ ಇಂದ ಹಿಂಸರಿಬೇಕು ಅಂತ ಹೇಳಿ ಶುಕ್ರವಾರ ಈ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಭೀಕರ ಬರ ಇದೆ. ತತ್ಕ್ಷಣ ಕೇಂದ್ರ ಸರ್ಕಾರ ಅಧಿಕಾರಿಗಳ ತಂಡವನ್ನ ಕರ್ನಾಟಕ ರಾಜ್ಯಕ್ಕೆ ಕಳಿಸ್ಕೊಡ್ಬೇಕು, ಬರದ ಅಧ್ಯಯನ ಆಗಬೇಕು ಅನ್ನುವ ಉಲ್ಲೇಖವನ್ನ ಪತ್ರದಲ್ಲಿ ಮಾಡಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ, ಏನು ಕರ್ನಾಟಕದಲ್ಲಿ ಏನೋ ರಾಷ್ಟ್ರಪತಿ ಆಡಳಿತವನ್ನು ಏನಾರ ಹೇಳಿದಾರ? ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ಚುನಾಯಿತ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿದೆ. ಇಂಥ ಭೀಕರ ಸಂಕಷ್ಟದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಲಿ ಸಚಿವರುಗಳಾಗಲಿ ಜಿಲ್ಲಾ ಪ್ರವಾಸವನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ, ಮಾಡಿಲ್ಲ. ದುರಂತ ಅಂತ ಹೇಳಿದ್ರೆ, ಇವತ್ತು ಕೂಡ ಇಂಥ ಬರಗಾಲದ ಸಂದರ್ಭದಲ್ಲಿ ಇವತ್ತು ಕೃಷಿ ಸಚಿವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿಲ್ಲ. ಇದಕ್ಕಿಂತ ದುರ್ದೈವ ಮತ್ತೊಂದಿರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಆದ್ಯತೆ ಅಲ್ಲ ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಕೂಡ ಕೃಷಿ ಸಚಿವರು ಯಾರು ಅಂತ ಹೇಳಿ ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬಗ್ಗೆ ಇವತ್ತು ಕಾಳಜಿ ಇಲ್ಲ. ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡತಕ್ಕಂಥ ವ್ಯವಧಾನವೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ರೈತರು ಇವತ್ತು ಬಳ್ಳಾರಿ ಇರ್ಬೋದು, ವಿಜಯನಗರ ಇರ್ಬೋದು, ಜಿಲ್ಲೆಗಳಿರ್ಬೋದು, ಕೊಪ್ಪಳ ಇರ್ಬೋದು, ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಬೀದರ್ ಶೇಕಡ 60%, 70% ಅಷ್ಟು ಮುಂಗಾರು ಕಡಿಮೆ ಆಗಿರೋದ್ರಿಂದ, ಮಳೆ ಕಡಿಮೆ ಆಗಿರೋದ್ರಿಂದ ಬಿತ್ತನೆ ಮಾಡಿರ್ತಕ್ಕಂಥ ಇವತ್ತು ಮೊಳಕೆನೂ ಕೂಡ ಇವತ್ತು ಬಂದಿಲ್ಲ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ, ರೈತರ ಜೀವನ ಜೊತೆ ಚೆಲ್ಲಾಟವಾಡುವುದನ್ನು ಬಿಟ್ಟು ಬರದ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಇವತ್ತು ಮಾಡಬೇಕಾಗಿದೆ ರಾಜ್ಯ ಸರ್ಕಾರ. ಭೀಕರ ಸಂಕಷ್ಟದಲ್ಲಿರ್ತಕ್ಕಂಥ ರೈತರು ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಕೂಡ ರಾಜ್ಯ ಸರ್ಕಾರ ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಮೂರನೇ ವಿಚಾರ ಅಂತ ಹೇಳಿದ್ದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಆಗಲೇ ಚರ್ಚೆ ಪ್ರಾರಂಭ ಆಗಿದೆ. ಒಂದ್ ಕಡೆ ಬರ, ಮತ್ತೊಂದ್ ಕಡೆ ಆಡಳಿತ ಪಕ್ಷದ ಶಾಸಕರ ದಂಡು, ಮತ್ತೆ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ಬಂದು ನಿಂತಿದ್ದಾರೆ. ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ವಿದೇಶ ಪ್ರವಾಸನ ಮುಗಿಸ್ಕೊಂಡು. ಅಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಇನ್ನೂ 3 ದಿನಗಳ ಕಾಲ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ಬ್ಯುಸಿ ಇದ್ದಾರೆ ಅಂತ ಹೇಳಿ ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿದೆ. ರಾಹುಲ್ ಗಾಂಧಿ ಅವರು 15-20 ದಿನ ವಿದೇಶ ಪ್ರವಾಸನ ಮುಗಿಸ್ಕೊಂಡು ಬಂದು ಬ್ಯುಸಿ ಆಗಿಲ್ಲ. ಪಾಪ 15-20 ದಿನಗಳ ಕಾಲ ಪ್ರವಾಸ ಮಾಡಿ ಸುಸ್ತಾಗಿರೋ ಪರಿಣಾಮ ಇನ್ನೂ 3-4 ದಿನಗಳ ಕಾಲ ರೆಸ್ಟ್ ತಗೊಳ್ಳೋರಿದ್ದಾರೆ ಅವರು. ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ, ಮೊದಲನೇದಾಗಿ ಕೃಷಿ ಸಚಿವರು ಯಾರು ಅನ್ನೋದನ್ನ ಘೋಷಣೆ ಮಾಡಿ, ನಿಮ್ಮ ಸಚಿವರುಗಳಿಗೆ ಜಿಲ್ಲಾ ಪ್ರವಾಸವನ್ನು ಮಾಡೋದಕ್ಕೆ ಹೇಳಿ, ಬರಗಾಲದ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ
ಸರ್ಕಾರ ಕೈ ಜೋಡಿಸಬೇಕು ಅನ್ನೋ ಆಗ್ರಹವನ್ನು ಕೂಡ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಈಗ ಬರಗಾಲದ ಬಗ್ಗೆ ಸರ್ಕಾರದ ನಡೆಯುವ 6ನೇ ತಾರೀಕು ಪ್ರಾರಂಭ ಆಗುವಂತಹ ಈ ಅಧಿವೇಶನದಲ್ಲಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಒಟ್ಟಾಗಿ ಒಂದಾಗಿ ಸದನದಲ್ಲಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಏನೇನೋ ಕ್ರಮನ ಕೈಗೊಳ್ಳಬೇಕು ಅಧಿವೇಶನದಲ್ಲೂ ಕೂಡ ನಾವು ಚರ್ಚೆ ಮಾಡೋರಿದ್ದೇವೆ. ಅಷ್ಟೇ ಅಲ್ಲ, ಈ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನಿಲುವೇನು ತೆಗೆದುಕೊಳ್ತಾ ಇದ್ದಾರೆ ಬೇರೆ ಬೇರೆ ವಿಚಾರಗಳಲ್ಲಿ, ಬಿಡದಿ ವಿಚಾರದಲ್ಲಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಇವತ್ತೇನು ರೈತ ವಿರೋಧಿ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಮತ್ತೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆನೂ ಕೂಡ ಸಮಗ್ರವಾಗಿ ಚರ್ಚೆ ಆಗಬೇಕಾಗಿದೆ. ಇವೆಲ್ಲ ವಿಚಾರಗಳನ್ನ ಮುಂದಿಟ್ಟುಕೊಂಡು ನಾವು ಶಾಸಕರುಗಳ ಜೊತೆ ಕೂಡ ಚರ್ಚೆ ಮಾಡ್ತೇವೆ, ಸದನದಲ್ಲೂ ಕೂಡ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೇವೆ. ಸರ್, ಈಗ KRS ನಲ್ಲಿ ನೀರು ಕಡಿಮೆ ಇದೆ ಸರ್, ಅದ್ರ ಹೊರತಾಗಿ ಕೂಡ KRS ಡ್ಯಾಮ್ ನಿಂದ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಆ ಭಾಗದ ರೈತರು ಇವತ್ತು ಬೀದಿಗಿಳಿದಿದ್ದಾರೆ. ಕಾವೇರಿ ಕೊಳ್ಳದ ರೈತರು ಕುಡಿಯಕ್ಕೂ ಕೂಡ ನೀರಿಲ್ಲ, ದನಕರುಗಳಿಗೆ ಇವತ್ತು ನೀರಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ. ಮತ್ತೊಂದು ಕಡೆ ತಮಿಳುನಾಡಿನ ತಮ್ಮ ಮಿತ್ರ ಪಕ್ಷದ ಸರ್ಕಾರ ಇದೆ ಅಂತೇಳಿ ಅವರೇ ಖುಷಿ ಪಡಿಸ್ಬೇಕು ಅಂತೇಳಿ ನೀರು ಬಿಡುವಂತ ಕೆಲಸ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಅಕ್ಷಮ್ಯ ಅಪರಾಧ. ನಾನು ತಮ್ಮ ಮುಖೇನ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿ ಆಗ್ರಹ ಪಡಿಸ್ತೇನೆ, ಫಸ್ಟ್ ನಮ್ಮ ರಾಜ್ಯದ ಕಾವೇರಿ ಕೊಳ್ಳದ ರೈತರ ರಕ್ಷಣೆ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವ ಆಗ್ರಹ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಮೈಸೂರು ಮಂಡ್ಯ ಭಾಗದಲ್ಲಿ ರೈತರ ಸಮಸ್ಯೆ ಅಂತ ಯಾವುದೇ ಪಕ್ಷ ಇರಲಿ ಅಲ್ಲಿ ಹೋಗಿ ಅವರು ಬೆನ್ನು ಇಲ್ಲಿ ಹುಟ್ಟಿನಲ್ಲಿ ಭೂ ಸಂತ್ರಸ್ತ ಹೋರಾಟ ಮಾಡ್ತಾನೆ ಇದ್ದಾರೆ, ಬರ್ತೀರಿ, ಯಾರೊಬ್ರು ಕೂಡ ಭೇಟಿ ನೀಡಿದ್ದಾರೆ. ಅದ್ರ ಬಗ್ಗೆ ನಮಗೂ ಕೂಡ ಕಾಳಜಿ ಇದೆ, ಸದನದಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೇವೆ, ಈ ಸದನದಲ್ಲೂ ಕೂಡ ಅದನ್ನು ಗಮನಿಸ್ತೇವೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಸರ್, ಒಂದು ನಿಮಿಷ ಸರ್, ಸದ್ಯಕ್ಕೆ ತುಂಗಭದ್ರಾ ನದಿಗೆ ಎಸ್ ಬ್ಯಾಂಕಿಗೆ ಬಿಟ್ಟಿದ್ದಾರೆ, ಇದ್ರ ಬಗ್ಗೆ ಇವತ್ತು ಸಂಜೆ ನಮ್ಮ ಈ ಅಕ್ಕಪಕ್ಕ 2-3 ಜಿಲ್ಲೆಗಳ ಪ್ರಮುಖರ ಚರ್ಚೆನೂ ಕೂಡ ನಾವು ಮಾಡ್ತಾ ಇದ್ದೇವೆ. ರೈತರ ಸಂಕಟಕ್ಕೆ ಸ್ಪಂದನೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಕರ್ತವ್ಯನೂ ಕೂಡ ಇದೆ. ಸಂಜೆ ಅದ್ರ ಬಗ್ಗೆ ಚರ್ಚೆನೂ ಮಾಡಿ ರೈತರಿಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು ನಾವು ರಾಜ್ಯ ಮಟ್ಟದ ಕಡೆ ಕೊಟ್ಟಿರ್ತಕ್ಕಂಥ ಹೋರಾಟಗಳಿಗೆ ಮಾತ್ರ ಸೀಮಿತ ಆಗಿದ್ದಾರೆ. ಸಾಕಷ್ಟು ಹಗರಣಗಳು ನಡೀತಾ ಇದ್ದಾವೆ, ಬೇರೆ ಬೇರೆ ವಿಚಾರಗಳಿದ್ದಾವೆ, ಯಾವ ಬಗ್ಗೆ ಕೂಡ ಧ್ವನಿ ಎತ್ತಿಲ್ಲ. ಆಮೇಲೆ ಯಾವ ನಾಯಕರು ಕೂಡ ಒಟ್ಟಾಗಿ ಪಕ್ಷದ ಕಚೇರಿಯಲ್ಲಿ ಕಾಣಿಸ್ಕೊಳ್ತಿಲ್ಲ, ಹೊರಗಡೆ ಹೋರಾಟದಲ್ಲಿ ಕಾಣಿಸ್ಕೊಳ್ತಿಲ್ಲ. ಕೋರ್ ಕಮಿಟಿ ಸಭೆ ಇದೆ, ಎಲ್ಲವೂ ಕೂಡ ಚರ್ಚೆ ಮಾಡಿದ್ದಾರೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.